ಈ ಟೈಮ್ ಒಳಗೆ ಅಲ್ಲಿ ಯಾರು ಹೋಗಂಗಿಲ್ಲ ಅಂತ ಅಲ್ಲಿ ತೆಳಗೆ ಹೊಕ್ಕಿನ ನೀ ಅಂತಂದು ಕೇಳಿದ್ರು ಹ್ಞೂ ಅಂತಂದು ಹ್ಞೂ ಅಂದಿದ್ದಕ್ಕೆ ಬರೋಬ್ಬರಿ 10 ರೂಪಾಯಿ ಕೊಡ್ರಿ ಆಮ್ಯಾಗ ಒಳಗೆ ಹೋಗ್ರಿ ಅಂತಂತಂದ್ರು. ಪಾರ್ಸ್ಗಡ್ದಾಗ ನೋಡ್ಬೇಕಾಗಿರ್ತಕ್ಕಂಥ ಒಂದು ಪ್ರದೇಶ ಅಂದ್ರೆ ಇದು ನೋಡ್ರಿ. ಮಂಚಾರ್ಗೆ ಇದು ಕಾಡ್ಸಿ ಓಡಾಗ್ಬಿಟ್ಟಿರ್ತೈತಲ್ಲ, ಹಂಗಾಗಿ ಹೆದರಂಗಿಲ್ಲ ಅವು. ಹಿಂಗೆ ಬಂದ್ರೆ ನೀವು ಹೇಳೋದು. ಪೊಲೀಸರಿಗೂ ಕೂಡ ಒಂದು ಹೆಡ್ಸ್ ಅಪ್ ಅಂತ ಇದೀನಿ. ಇಲ್ಲಿ ನೋಡ್ರಿ ಒಂದು ಗುಫಾ ಐತಿ, ಗುಫಾ ಒಳಗೆ ಹೋಗೋಣ. ಮತ್ತೆ ಅಲ್ಲಿಂದ ಏನಾರ ಜರ್ದಿದ್ರೆ ಮತ್ತೆ ಪೂರಾ ಕತಿ ಮುಗ್ದಂಗ ನೋಡ್ರಿ. ಮೀನುಗಳು ತಿನ್ನಂತಾವ್ ಕಾಲ್ನ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂದಿನ ವಿಡಿಯೋ ಒಳಗೆ ನೀವು ನೋಡಿದ್ರಿ ಯಲ್ಲಮ್ಮನ ಗುಡ್ಡ ಒಂದು ವಿಡಿಯೋವನ್ನ. ಅದೇ ರೀತಿಯಾಗಿ ಈಗ ಯಲ್ಲಮ್ಮನ ಗುಡ್ಡದಿಂದ ಪಾರ್ಸ್ಗಢಕ್ಕೆ ಹೋಗೋಣ ಅಂತ, ಪಾರ್ಸ್ಗಢ ಕೋಟೆಯನ್ನು ನೋಡಕ್ಕಂತಂದ. ಪಾರ್ಸ್ಗಢ ಕೋಟೆಗೆ ಹೋಗೋದಕ್ಕೂ ಮೊದಲು ಈಗ ಸುಮಾರು 4 ಗಂಟೆ ಆಗ್ಬಿಟ್ಟೈತಿ. ನಾ ಇನ್ನೇನು ತಿಂದಿಲ್ಲ ಏನಿಲ್ಲ, ಮೊದಲು ತಿನ್ನೋಣ ಅಂತ ತಿಂದುಂಡೆಲ್ಲ ಗಟ್ಟಿಯಾಗಿ ಆಮೇಲೆ ಪಾರ್ಸ್ಗಢ ಕೋಟೆಯನ್ನು ನೋಡಕ್ಕೆ ಹೋಗೋಣ ಅಂತ ಹೇಳಿ. ಪಾರ್ಸ್ಗಢಕ್ಕೆ ಹೋಗಕ್ಕಂತಂದ ರೆಡಿ ಆಗೀನಿ. ಈಗ ಪಾರ್ಸ್ಗಢ ಹೋಗಕ್ಕೆ ಯಾವ ಗಾಡಿನೂ ಇಲ್ಲ, ಏನೂ ಇಲ್ಲ ಅಂತ. ಈಗ ಸುಮಾರು ಒಂದು 7-8 ಕಿಲೋಮೀಟ್ರ್ ನಡೆದ ನಾನು. ಮತ್ತು ಈಗ 1-2 ಕಿಲೋಮೀಟ್ರ್ ನಡಿಬೇಕು. ಅದೊಂದು 2 ಕಿಲೋಮೀಟ್ರ್ ರೆಡಿ ಹೋಗೋದಂತಂದು ಹೋಗೋಣ ಅಂತ. ಈಗ ಇಲ್ಲೇ ಮುಂದೆ ಪಾರ್ಸ್ಗಢ ಕಾಣತ್ ನೋಡ್ರಿ, ಅಲ್ಲಿ ಕಾಣತ್ತಲ್ಲ ಅದ ಪಾರ್ಸ್ಗಢ. ಅಲ್ಲಿ ಏನೋ ಉಬ್ಬದಂಗೆ ಕಾಣತ್ತವಲ್ಲ ಅದೆಲ್ಲ ಪಾರ್ಸ್ಗಢ ಅದ. ಈ ಪಾರ್ಸ್ಗಢದ ಗಡಕ್ಕೆ ಏನೋ ಸಂಜೆ ಮುಂದೆ ಬರಬಾರ್ದಿತ್ತು ನೀವು ಅಂತ ನಾತಿದ್ರು ಅಲ್ಲಿ ಜನ ಊರವ್ರು. ಯಾಕಂತಂದ್ರೆ ಈ ಟೈಮ್ ಒಳಗೆ ಅಲ್ಲಿ ಯಾರು ಹೋಗಂಗಿಲ್ಲ ಅಂತ ಅಂದ್ರು. ನಾವು ಹೊಂಟೇನಂತಂದ್ರೆ ಅವ್ರು ಅಚ್ಚರಿ ಪಟ್ರು, ಎದಕ್ಕೆ ಹೊಂಟ್ರಿ ಇಲ್ಲಿ ಕಲಿಪಿಲಿ ಸುಮ್ಮನೆ ಅಲ್ಲಿ ಏನಿರಂಗಿಲ್ಲ ಈಗ ಅಂತ ನಾತಿದ್ರು. ಆದ್ರೂ ಸಹ ಹೋಗ್ಬೇಕಂತಂದು ಡಿಸೈಡ್ ಮಾಡಿದ್ನ ಹೋಗ್ಬೇಕಲ್ಲ ಈಗ, ಹಾಗಾಗಿ ಹೊಂಟಿದ್ದು. ಪಾರ್ಸ್ಗಢ ನೋಡ್ರಿ. ಅದೇ ರೀತಿಯಾಗಿ ಸನ್ಸೆಟ್ ಪಾಯಿಂಟನ್ನು ನೋಡ್ರಿ. ರಾಮ್ ತೀರ್ಥವನ್ನು ಸಹ ತೋರಿಸ್ತಾನಂತ. ಆ ರಾಮ್ ತೀರ್ಥದ ಕಡೆನೂ ಮಂಗಗಳು ಜಾಸ್ತಿ ಅಂತ, ಮಂಗ್ಯಗಳು. ಹಾಗಾಗಿ ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ಅಲ್ಲಿ ಯಾರು ಜನ ಇದ್ರೆ ಮಾತ್ರ ಹೋಗ್ರಿ, ಇಲ್ಲ ಅಂದ್ರೆ ಹಾಕೋಬೇಡ್ರಿ ಅಂತ ನಾತಿದ್ರು. ಈಗ ಪಾರ್ಸ್ಗಢದ ಒಳಗೆ ಎಂಟರ್ ಆಗತ್ತೀವಿ, ನೋಡ್ಬೋದಿಲ್ಲ. ಈ ಗಡದ ಒಳಗೆ ಹೋಗೋಣ ಅಂತ. ಅಲ್ಲಿ ಮೊದ್ಲಿಗೆ ಏನು ಸಿಗ್ತೈತಪ್ಪ ನಮಗಂತಂದ್ರೆ, ಅಲ್ಲಿ ರಾಮತೀರ್ಥ ಅಂದ್ರೆ ಪರಶುರಾಮರ ಒಂದು ತೀರ್ಥ ಸಿಗ್ತೈತಂತ. ಅದು ಎದಕ್ಕಾಗೈತಿ ಏನಾಗೈತಿ ಅನ್ನೋದನ್ನ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತಾರಂತ. ನೋಡ್ಬೋದು, ಇದು ಒಂಥರ ಹಾವಿನ ರೀತಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಕೋಟೆ ಅಂತ ಹೇಳ್ಬೋದು. ಇದನ್ನು ನೋಡ್ಬೋದು. ಇಲ್ಲಿ ಹಿಂಗೆ ಸ್ಟ್ರೈಟ್ ಒಳಗೆ ಎಂಟರ್ ಆದ ಕೂಡ ಡೈರೆಕ್ಟಾಗಿ ಸಿಗಂಗಿಲ್ಲ ನಮಗೆಲ್ಲ. ಇವು ಹಿಂಗೆ ಹೋಗ್ಬೇಕಾಗೈತಿ. ನೋಡ್ಬೋದು, ಇಲ್ಲಿಗೆ ಎಲ್ಲ ಬೆಳೆದು ಬಿಟ್ಟೈತಿ. ಇದನ್ನೇನು ರಕ್ಷಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿಲ್ಲ ಅನ್ನೋ ಏನೋ ಗೊತ್ತಿಲ್ಲ ಒಟ್ಟು. ಆದ್ರೆ ನೋಡ್ಬೋದು, ಇಲ್ಲಿ ಟಿಕೆಟ್ 10 ರೂಪಾಯಿ ಅಂತ ಈ ಒಂದು ಟಿಕೆಟನ್ನು ಕೊಡತ್ತಾರೆ ಇವರು. ಇಷ್ಟು ದೊಡ್ಡದೈತಿ ದೇವಸ್ಥಾನ. ಪರಸ್ಗಢ ದೇವಸ್ಥಾನ ಅಂತಂದು ಬರ್ದಾರ ಅವರು. ಪರಸ್ಗಢ ಕೋಟೆ ಬದಲಿ ದೇವಸ್ಥಾನ ಬರ್ದಾರು. ಇದು ಮಹಾದ್ವಾರನೂ ಐತಿ ಕೂಡ. ಅದ್ರ ಜೊತೆಗಿನ ಒಂದು ಸಣ್ಣ ದ್ವಾರ ಐತಲ್ಲ, ಅಲ್ಲಿ ಸೌದತ್ತಿಯ ಒಂದು ಕೋಟೆ ಒಳಗೆ ಆ ಕೋಟೆ ರೀತಿನ ಈ ಒಂದು ಕೋಟೆನೂ ಐತಿ. ಇದ್ರೊಳಗೆ ಆಶೋಣ ನಾವು. ನಾವು ಇಲ್ಲಿಂದ ಎಂಟ್ರಾಗಿ ಹೋಗ್ಬೇಕಂತ ಅನ್ಕೊಂಡ್ರೆ ಇದನ್ನು ಮುಚ್ಚೆ ಬಿಟ್ಟಾರ ಅವರು. ಸುಮಾರು ಇಲ್ಲಿ ನೋಡು, ಒಂದು ಗುಬ್ಬಿ ಗೂಡು ಕಟ್ಟೈತಿ ಕಾಣೋದನ್ನು. ಹಿಂಗಡೆ ಗೂಡು ಕಟ್ಟೈತಿ ನೋಡ್ರಿ. ಅಲ್ಲಿ ನಿಮಗೆ ಇದು ಹೋದ ಸರಿ ಎಲ್ಲಿ ತೋರಿಸಿದ್ನಪ್ಪ ಅಂತಂದ್ರೆ ಇಂಥ ಗೂಡನ್ನ ಕಮೆಂಟ್ ಮಾಡಿರಿ ನೋಡೋಣ. ಕಮೆಂಟ್ ಮಾಡಿದವ್ರಿಗೆ ನನ್ನ ಕಡೆಯಿಂದ ಒಂದು ದೊಡ್ಡ ಕ್ಲಾಪ್ಸು. ಕಮೆಂಟ್ ಮಾಡಿರಿ. 10 ರೂಪಾಯಿ ತೊಗೊಂಡ್ರಿ ಇದನ್ನು ಒಂದು ಟಿಕೆಟ್ ಕೊಟ್ಟು ಒಳಗೆ ಕಳ್ಸಾಕ. ಅಲ್ಲಿ ತೆಳಗೆ ಹೊಕ್ಕಿನ ನೀ ಅಂತಂದು ಕೇಳಿದ್ರು ಹ್ಞೂ ಅಂತಂದು ಹ್ಞೂ ಅಂದಿದ್ದಕ್ಕೆ ಬರೋಬ್ಬರಿ 10 ರೂಪಾಯಿ ಕೊಡ್ರಿ ಆಮ್ಯಾಗ ಒಳಗೆ ಹೋಗ್ರಿ ಅಂತಂತಂದ್ರು. ಯಾಕೆ ಹಿಂಗಂದ್ರು ಬಂದಬಿಟ್ಟೇನಿ ಏನಾರ ಆಗೋಲ್ಲಕಂತಂದು 10 ರೂಪಾಯಿ ಕೊಟ್ಟು ಬಂದ್ಬಿಟ್ಟೆ ಅನ್ನೋ ಒಳಗೆ. ಸುಮಾರು 900 ವರ್ಷಗಳ ಒಂದು ಇತಿಹಾಸವನ್ನು ಹೊಂದೈತೆ ನೋಡ್ರಿ ಈ ಒಂದು ಕೋಟೆ. ಈ ಕೋಟೆಯನ್ನು ಪೇಶ್ವೆಗಳು ಸಹ ಆಕ್ರಮಣ ಮಾಡಿದ್ರಂತ. ಪೇಶ್ವೆಗಳು ಆಕ್ರಮಣ ಮಾಡಿ ಈ ಒಂದು ಕೋಟೆಯನ್ನು ಅವರ ಆಳ್ವಿಕೆಯಲ್ಲೂ ಸಹ ಈ ಕೋಟೆ ಇತ್ತು ಅನ್ನೋದು ನಮಗೆ ಗೊತ್ತಾಗ್ತೈತಿ. ನೋಡೋಣ ಈ ಕೋಟೆಯನ್ನು ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ, ಏನೇನೈತಿ ಏನೇನಿಲ್ಲ ಅನ್ನೋದನ್ನು ಎಲ್ಲ ಅರ್ಥ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ನೋಡ್ಬೋದು ಆಂಜನೇಯನ ಒಂದು ದೇವಾಲಯ ಐತಿ. ನಾವು ಒಳಗೆ ಹೋಗ್ಬರೋಣ ಅಂತ ಬರೀ. ಐಸ್ ಕ್ರೀಮ್ ಡಬ್ಬಿಗಳೆಲ್ಲ ಬಿದ್ದುಬಿಟ್ಟವು. ಇದೇನು ನೋಡತ್ತಿರಲ್ಲ ನೀವು, ಪಾರ್ಸ್ಗಢ ಅನ್ನುವಂಥದ್ದು ಒಂದು ಕೋಟೆ. ಇದು 400 ಎಕರೆಯಷ್ಟು ದೊಡ್ಡ ಪ್ರಮಾಣದ ಪ್ರದೇಶದೊಳಗೆ ಐತಿ. ಅದೇ ರೀತಿಯಾಗಿ ಇಲ್ಲಿ ಪಾರ್ಸ್ಗಢದೊಳಗೆ ಏನು ಒಂದು ಆಶ್ಚರ್ಯಕರ ಸಂಗತಿ ಅಂತಂದ್ರೆ, ಈಗ ನನಗೆ ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟಾಗೊಂಡ ಕಲ್ಲುಗಳನ್ನ ಇದು ಮಾಡಿಬಿಟ್ಟಾರು.
ಸಾಮಾನ್ಯವಾಗಿ ನೋಡೋದ್ರ ನಾವು ಈ ರೀತಿ ಎಲ್ಲಿ ಮಾಡಿದಾರಪ್ಪ ಅಂತಂತಂದ್ರೆ ನದಿಗಳು ಪ್ರದೇಶಗಳಿರ್ತಾವ, ನದಿ ಒಟ್ಟು ನೀರಿನ ಪ್ರದೇಶಗಳು ಇದ್ದಲ್ಲಿ ಈ ರೀತಿಯಾಗಿ ಮಾಡಿರ್ತಾರೆ. ಕಲ್ಲುಗಳನ್ನ ಒಂದು ಮನೆಗಳನ್ನ ಕಟ್ಟಿರ್ತಾರೆ ಕಲ್ಲುಗಳಿಂದ. ಆದರೆ ಈ ಪ್ರದೇಶದೊಳಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನದಿ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಇಲ್ಲಿ ಅಲ್ಲಿ ಒಂದು ರಾಮತೀರ್ಥ ಅನ್ನೋದು ಒಂದು ಪ್ರದೇಶ ಆಯ್ತು ಕರೆ, ರಾಮತೀರ್ಥ ಅನ್ನೋದು. ಆ ರಾಮತೀರ್ಥ ಅನ್ನುವಂಥದ್ದು ಹೆಂಗೆ ಉದ್ಭವ ಆಯ್ತು ಏನಾಯ್ತು ಅಂತಂದು ತಿಳ್ಕೊಳ್ಳೋಣಂತ. ಅಲ್ಲಿ ಹೊರಗೊಬ್ರು ಅನ್ನತ್ತಿದ್ರು ರಾಮತೀರ್ಥ ಏನೋ ಅದು ಪರಶುರಾಮ ಬಾಣ ಹೊಡೆದಂತಲ್ಲೇನೋ, ಹಂಗಾಗಿ ಅಲ್ಲಿ ನೀರು ಬಂತ ಅಂತಾರೆ. ಎಟ್ಕರೆ ನಡ್ಸಲು ಗೊತ್ತಿಲ್ಲ. ಅವೆಲ್ಲ ಕಲ್ಲುಗಳನ್ನ ಹೆಂಗೆ ಕಟ್ಟ್ಯಾರ ಅಂತಂದು ಪರಶುರಾಮ ಐಸ್ ಕ್ರೀಮ್ ಅಂತ ತಿನ್ಬೋದು ನೀವು. ಐಸ್ ಕ್ರೀಮ್ ನೋಡ್ಬೋದು ಇಲ್ಲಿ ಪೂರ್ತಿ ಎಲ್ಲ ಕಡೆನೂ ಬೆಟಸೂರು. ಇಲ್ಲಿಂದ ಬರ್ಬೇಕಾದ್ರೆ ನೀವೇನ್ರ ಇದನ್ನು ನೋಡಿದ್ರೆ ಇಲ್ಲೇನು ಈ ರೀತಿಯಾಗಿ ಇರೋ ಪ್ರದೇಶ ಇಲ್ಲ ಅನ್ನಿಸುತ್ತೆ. ಆದರೆ ಇಲ್ಲಿ ನೋಡ್ಬೋದು ಹೆಂಗಾಗೈತೆ ಅಂತಂದು. ಯಪ್ಪ ಇದನ್ನು ನೋಡಿ ನಂಗೆ ಒಂಥರ ಆಶ್ಚರ್ಯ ಅನ್ನಿಸ್ಬಿಡ್ತದೆ. ಯಾಕಂತಂದ್ರೆ ಈ ರೀತಿಯಾಗಿ ಆ ಹುಡುಗರು ಏನಿಲ್ಲ ಇದ್ದ ರೀತಿಯಾಗಿರ್ತಕ್ಕಂಥ ಪೈಪನ್ನು ಹಿಡ್ಕೊಂಡ್ಬಿಟ್ಟು ಅಲ್ಲಿ ಬಂಕ್ ಮಾಡ್ದಿರ್ತಕ್ಕಂಥ ಸಂದರ್ಭದೊಳಗೆ ಏನದ ಸರ್ಗಳು ಬಂದ್ರೆ ಅಲ್ಲಿಂದ ಜಂಪ್ ಮಾಡಿ ಹೋಗ್ತಾರ ಅಂತಂದು ಹೇಳಿದ್ರು. ನೋಡ್ಬೋದು ಪಾರ್ಸ್ಗಡ ಹೆಂಗೈತಿ. ಪಾರ್ಸ್ಗಡ್ದಾಗ ನೋಡ್ಬೇಕಾಗಿರ್ತಕ್ಕಂಥ ಒಂದು ಪ್ರದೇಶ ಅಂದ್ರೆ ಇದು ನೋಡ್ರಿ. ಅಲ್ಲಿ ಸಮೀಪಕ್ಕೆ ಹೋಗೋಣ ಅಂತ ನೋಡೋಣಂತ. ಇಲ್ಲಿ ನೋಡ್ರಿ ಎಷ್ಟೊಂದು ಕ್ಲೀನ್ ಆಗೈತೆ ನೀರು ಅಂತಂದ. ಈ ಒಂದು ಪ್ರದೇಶ ಇರೋದು ಸಹ ಇಲ್ಲೇ ಪಾರ್ಸ್ಗಡ್ದಾಗ. ಈ ಗಡ್ದೊಳಗೆ ಏನೋ ಒಂದು ದೊಡ್ಡ ಅರಮನೆ ಇತ್ತಂತ ಮೊದಲಿಗೆ. ಎಷ್ಟು ಕ್ಲೀನ್ ಐತೆ ನೋಡ್ರಿ ನೀರದ, ತೆಳಗಿಂದೆಲ್ಲ ಕಾಣಂಗೈತಿ. ಬಾಮಿ ಅನ್ಸುತ್ತಿದ್ದು. ಯಾಕಂತಂದ್ರೆ ಇಲ್ಲಿ ನೋಡ್ಬೋದು ಕಲ್ಲುಗಳನ್ನ ಹೆಂಗೆ ಮಾಡ್ಯಾರ. ಈ ರೀತಿಯಾಗಿ ಮಾಡೋಕ್ಕೆ ಕಾರಣ ಏನಂತಂದ್ರೆ ಬಾಮಿ ಇದ್ದಾಗ್ಲೇನ ಈ ರೀತಿಯಾಗಿ ಮಾಡುತ್ತಾರು. ಈಗ ಆ ಭಾಗಕ್ಕೆ ಹೋಗೋಣ ಅಂತ. ಈ ಕಡೆ ಏನೋ ಇತ್ತು ಅನ್ನೋದಕ್ಕಾಗಿ ನೋಡೋದಕ್ಕಂತಂದು ಬಂದೆ ನಾನು. ಇಲ್ಲಿಂದ ಹಂಗೆ ತೆಳಗೆ ಹೋಗ್ಬೇಕಂತ. ಅಂದ್ರೆ ಅದು ರಾಮತೀರ್ಥ ಸಿಗ್ತದಂತ. ರಾಮತೀರ್ಥ ನೋಡೋಕಂತಂದು ಹೊಂಟೇವಿ. ಇದನ್ನ ಇಳಿದು ಆರಾಮಾಗಿ ನೋಡ್ಕೊಂಡು ಬರ್ಬೋದು, ನಾವು ನೋಡ್ಬೋದು. ಆದರೆ ಇಳದಿಂದ ವಾಪಸ್ ಹತ್ತೋದಿತ್ತಲ್ಲ ಅಲ್ಲೈತಿ ಆಟ ಯಾವಾಗ್ಲೂ. ಯಾಕಂತಂದ್ರೆ ಟಾಪ್ ಹಿಂಗಿರ್ತೈತಿ, ಹಿಂಗೆ ಹತ್ತೋದು ಭಾಳ ಟಫ್, ಹಿಂಗೆ ಇಳಿದು ಭಾಳ ಈಸಿ. ಇಳಿದೂ ಈಸಿ ಅಂತಂದ್ರೂ ಭಾಳ ಲಗ್ಲಗು ಹೊಡ್ಕೊಂತ ಇಳಿದು ಬಿಟ್ರೆ ಅಕಸ್ಮಾತಾಗಿ ಕಾಲು ಹಿಡ್ಕೊಂಡು ಬಿಡ್ತಾವು. ಆರಾಮಾಗಿ ಇಳಿಬೇಕು, ಆರಾಮಾಗಿ ಹತ್ಬೇಕಂದ್ರೆ ಏನೋ ಅನ್ಸಂಗಿಲ್ಲದ. ನೋಡ್ರಿ ಇಲ್ಲೇ ಸುತ್ತಲೂ ಒಂದು ಇದ್ರಾಗ ಬಂದಂಗೆ ಆಗ್ಬಿಡುತ್ತೆ, ಗವಿ ಒಳಗೆ ಬಂದಂಗಿದೆ. ಮ್ಯಾಗ ಅಷ್ಟೇ ಏನೂ ಇಲ್ಲ, ಮ್ಯಾಗ ಏನ್ರ ಇದ್ಗಿದ್ರಪ್ಪ ಮತ್ತು ಗವಿ ಇದ್ದಂಗೆ ಇದೆ. ಹಿಡ್ಕೊಂಡು ಇಳಿಲಿ ಹತ್ತಲಿ ಅಂತಂದು ಇವ್ನು ಮಾಡ್ಯಾರ ಅವರು ಈ ಪೈಪನ್ನು. ಈಗ ಪೈಪನ್ನು ಯೂಸ್ ಮಾಡುವಂಥ ಸಮಯ ಎಲ್ಲ ಬರೋಬರ ಹೋಗೋಣ ಅಂತ ನೋಡೋಣ ಅಂತ ನೋಡಿ ನಿಮಗೂ ತೋರಿಸೋಣ ಅಂತ ತೋರಿಸಿ ನಂತರದಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟ್ ಐತಲ್ಲ, ಒಂದು ಸನ್ಸೆಟ್ ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ ಹೆಂಗೆ ಕಾಣ್ತೈತೆ ನೋಡೋಣ ಅಲ್ಲಿ ಸನ್ಸೆಟನ್ನು. ಇಲ್ಲಿ ನೋಡ್ರಿ ಮಂಗ್ಯಗಳು ಭಾಳ ಅದಾವ ಅಂತ ಅನ್ನೋದಿದ್ರು. ಇಲ್ಲೊಂದು ಕಾಣತ್ ಮಂಗ್ಯ ಅಲ್ಲಿ. ಈಗ ಗಾರ್ಡ್ಸು ಅದಾರ ಇಲ್ಲಿ. ಇಳ್ಯಾಕ ಜಾಗ ಇಲ್ಲ, ಏನು ಕಲ್ಲುಗಳೆಲ್ಲ ಹೊಡೆದು ಬಿಟ್ಟಾರ. ಅವನು ಕಲ್ಲು ಹೊಡೆದಾರ ನೋಡ್ರಿ ಇಲ್ಲಿ. ಮಂಗ್ಯ ಭಾಳ ಕೆಟ್ಟದಾವು. ಈ ಎಲ್ಲ ಕಲ್ಲೆಲ್ಲ ಹೊಡೆದಿದ್ದು ನೋಡಿ ಗ್ಯಾಸ್ ಕೇಳಿದ್ ನಾವು ಹೋಗ್ಬೋದು ಇಲ್ಲ ಅಂತಂದು. ಮಂಗ್ಯ ಮಾತ್ರ ಭಾಳ ಅದಾವು. ಒಂದು ಬಡಿಗೆ ತೊಗೊಂಡ್ಬಿಡ್ತೀನಿ. ಬಡಿಗೆ ಅಂತಂದ್ರೆ ನನ್ನ ಕಡೆ ಒಂದು ಸ್ಟಿಕ್ ಐತಿ, ಆ ಸ್ಟಿಕ್ ತೊಗೊಂಡ್ಬಿಡ್ತೀನಿ. ಆ ಸ್ಟಿಕ್ ಅದು ಕೆಟ್ಟ ಹೋಗೈತಿ, ಅದ್ರ ಸಲಾಗಿ ಹಿಡ್ಕೊಳಂಗಿಲ್ಲ ಅದನ್ನು ಅಂದ್ರೆ ಅನ್ಸತ್ತೆ ಅಂತಂದು ಅದನ್ನ ಯೂಸ್ ಮಾಡಿ. ಈಗ ಮಂಗ್ಯ ಇದ್ದಿದ್ದಕ್ಕೆ ನೋಡ್ರಿ ಹೆಂಗೆ ಕುಂತೈತಿ. ಅವಣ್ಣ ಮಂಗ್ಯ ಹೊಡ್ತಾನು. ಮಂಗ್ಯನ ಕಡೆ ಹೋಗೋಣಂತ. ಮಂಗ್ಯನ ಕಡೆ ಇದ್ರು ಅಲ್ಲಿ ನೀರಿನ ಕಡೆ ಹೋಗೋಣಂತ. ಸಿಕ್ಕಾಪಟ್ಟಿ ಮಂಗ್ಯ ಅದಾವು. ಈಗ ನನ್ನ ಕಡೆ ಹಿಡ್ಕೊಂಗಿಲ್ಲ, ಮಂಗ್ಯನ ಕಡೆ ಹಿಡ್ಕೊತೀನಿ. ನೋಡೋಣ ಅಂತ ಮಂಗ್ಯಗಳು ಏನಾರ ಮಾಡಿದ್ರೆ ಬಡಿಗೆ ತೊಗೊಂಬಿಟ್ರೆ ಅಂದ. ಬಡಿಗೆ ಅಂತ ಸ್ಟಿಕ್ ಇತ್ತಾರಂತ ಹೇಳಿದ್ನಲ್ಲ, ಅದೇ ಸ್ಟಿಕ್ ಅಂತ ತೊಗೊಂಡಿನಿ. ಅಲ್ಲಿ ನೋಡ್ಬೋದಲ್ಲಿ ಏನೋ ತಿನ್ನಂಥವು ಕೈ ಒಳಗೆ ಬಡಿಗೆ ಹಿಡ್ಕೊಂಬಿಟ್ಟೆ ಸ್ಟಿಕ್ಕನ್ನು. ಅಂದರೂ ಹೆದರಂಗಿಲ್ಲ ಅವು. ನಮ್ಮ ಮನುಷ್ಯರಿಗೆ ಹೆದರಂಗಿಲ್ಲ ಅವು. ಹೆಂಗಂತಂದ್ರೆ ರೂಢ ಬಿಟ್ಟಿರ್ತೈತೆ ಅವಕ್ಕೀಗ. ಮನುಷ್ಯರಿಗಿದು
ಕಾಡಿಸಿ ಓಡಾಗ್ಬಿಟ್ಟಿರ್ತೈತಲ್ಲ, ಹಂಗಾಗಿ ಹೆದರಂಗಿಲ್ಲ ಅವು. ಅವ್ರ ಕಡೆನೂ ನೋಡಾತಿಲ್ಲ ನಾ ಬಂದು ಅಂತ. ಆಮೇಲೆ ನೋಡ್ರು ಅಂತ ನಂಗೆ ಕಾಣಂಗಿಲ್ಲ ಅವು, ಯಾಕಂತ ಬ್ಯಾಕ್ ಕ್ಯಾಮ್ರಾ ಹಿಡಿದೆ ನಾನು. ಬ್ಯಾಕ್ ಕ್ಯಾಮ್ರಾ ಹಿಡ್ಕೊಂಡು ನೋಡಾತಿದ್ದಕ್ಕೆ ನಂಗೆ ಕಾಣಂಗಿಲ್ಲ. ಇಲ್ಲಿ ನೋಡ್ಬೋದು ಮುಂದೊಂದು ಅಂತಿಲ್ಲಿ ಆ ಅಣ್ಣ ಹೊಡ್ಸತ್ತಾನ ಅವನು. ಅಲ್ಲೇ ಒಂಥರ ನೀರು ಹೊಡತೈತಿ, ಆ ನೀರನ್ನ ಕುಡ್ಕೊಂಡು ಕುಂತಾವ ಅಲ್ಲಿ ಮಂಗ್ಯಾಗಳು. ಅಲ್ಲಿ ಕುಂತಾವಲ್ಲ ಎರಡು, ಅಲ್ಲಿ ನೀರು ಸುರತ್ತ, ನೀರನ್ನೇ ಕತ್ತಾವು. ಹೆಂಗೈತಿ ನೋಡ್ರಿ ಎಲ್ಲ. ಇಲ್ಲೊಂದು ಕುಂತೈತಿ. ಹಿಂದೆ ಬಂದ್ರೆ ನಿಮ್ಗೆ ಗೊತ್ತಾಕೈತಿ, ನಂಗೆ ಗೊತ್ತಾಗಲ್ಲ. ಹಿಂದೆ ಬಂದ್ರೆ ನೀವು ಹೇಳೋದು. ಇಲ್ಲಿ ಬಂತಿದ್ದು ನೋಡ್ರಿ ಹೆಂಗೈತಿ. ಇದ್ರೊಳಗೆ ಹಾಸಿ ಹೋಗಿ ತೆಳಗಿಳ್ಕೊಂತ ಕಾಲು ಜರ್ಗಿರಿದ್ರೆ ಬಕ್ಕೊಡ್ಸ್ಕೊಂಡು ಬಿದ್ದುಬಿಡ್ದು. ಭಾಳ ಕೇರ್ಫುಲ್ಲಾಗಿ ನಡಿಬೇಕಾಗತ್ತಿಲ್ಲ. ಅವ ಅಣ್ಣ ಮಂಗೆ ಹೊಡ್ಸತ್ತಾನ, ಮಂಗೆ ಹೊಡ್ಸೋದಿದ್ದಕ್ಕೆ ನಾವು ಹೋಗತ್ತೀನಿ. ನೋಡ್ರಿ ಇಲ್ಲಿ ಹೆಂಗೈತಿ ಒಂದು ರೀತಿ. ಹಂಗೆ ನೋಡಿದ್ರೆ ನಾವು ಈಗ ಪೇಶ್ವೆಗಳು ಒಟ್ಟು ಮರಾಠ ಸಂಸ್ಥಾನಕ್ಕೆ ಏನಾದರೂ ಅದು ಆಕ್ರಮಣ ಮಾಡಿತ್ತಪ್ಪ ಅಂತಂದ್ರೆ ಆ ಕೋಟೆಗಳೆಲ್ಲ ಭಾಳ ಅಂದ್ರೆ ಭಾಳ ಎತ್ತರದೋಗಿರ್ತಕ್ಕಂಥ ಕೋಟೆಗಳಿರ್ತಾವೆ. ಈಗ ನೋಡ್ಬೋದು ಇಲ್ಲಿ ಹೆಂಗೈತಿ ಪಾರ್ಸ್ಗಡ್ ಗಿಚ್ಚೈತಿದೆ. ಪೊಲೀಸರಿಗೂ ಕೂಡ ಒಂದು ಹೆಡ್ಸ್ ಅಪ್ ಅಂತಿದ್ದೀನಿ. ಯಾಕಂತಂದ್ರೆ ನಾ ಇಲ್ಲಿ ಬರತ್ತಿದ್ದು ನೋಡಿ ಕೆಲಸ ಅಣ್ಣ ಅವನ್ನೆಲ್ಲ ಓಡ್ಸಂತಾನು. ಭಾಳ ಕೇರ್ಫುಲ್ಲಾಗಿ ಇಳಿಬೇಕಿದೆ. ಇದನ್ನ ಹಿಡ್ಕೊಂಡು ಹೊಡಿಬೇಡಣ. ಈ ಕಡೆ ಹೋದ ಅಲ್ಲಿ ಹೊಡೋದು ಒಳಗೋದು. ಇದನ್ನ ಹಿಡ್ಕೊಂಡು ಇದೆಲ್ಲ ನೋಡ್ಕೊಂಡು ಇಳಿದು ಭಾಳ ಕಷ್ಟ. ಇಲ್ಲಿ ನೋಡಿದ್ರಿ ಇಲ್ಲೇ ಐತಿ, ಈ ಕಡೆನೂ ಇಳಿಯೋ ಜಾಗ ಐತಿ. ಕುಂತೈತಿ ನೋಡ್ರಿ ಮಂಗೆ ಅಲ್ಲಿ ಹೆಂಗೆ ಕುಂತೈತಿ. ಬರ್ತಾಳೆ ಸ್ವಲ್ಪ ಜರದ್ರೂ ಕೂಡ ಪಾತಾಳಕ್ಕನೇ ಹೇಳಿದ್ದೀವಿ. ಜಿರ್ಗ್ ಅನ್ಕೊಂತ ಹೋಗ್ಬಿಡೋದು ಆ ಕಡೆ. ಅಲ್ಲೊಂದು ಸ್ವಲ್ಪ ಇಲ್ಲೆಲ್ಲ ಏನೇನೋ ಬರ್ದಾರು, ಏನೇನೋ ಕೆತ್ತಾರು. ಈ ಸ್ಟಿಕ್ಕನ್ನು ಒಳಗೆ ಹಾಕೊಂಡ್ಬಿಡ್ತೇನೆ. ಇದನ್ನು ಒಳಗೆ ಹಾಕೊಂಡು ಒಂದು ಸೈಡಿಂದ ಅಂದ್ಬಿಡೋನು. ನೋಡ್ರಲ್ಲಿ ಹಿಂದಂಗೈತಿ ಹಂಗ ಲೊಕೇಶನ್. ಇಲ್ಲೊಂದು ಸ್ವಲ್ಪ ಕೇರ್ಲೆಸ್ ಮಾಡಿ ಹಿಡಿದ್ವಿಪ್ಪ ಅಂತಂತಂದ್ರೆ ಇಲ್ಲಿ ನೋಡ್ರಿ ಒಂದು ಗುಫಾ ಐತಿ. ಗುಫಾ ಒಳಗೆ ಹೋಗೋಣ. ಸ್ಟಿಕ್ಕು ಬೇಕಾದ್ರ ಜೋಡಿ. ಇಲ್ಲಿ ಯಾವುದೋ ದೇವ್ರು ಐತಿ. ಇಲ್ಲಿ ಯಾವುದೋ ದೇವ್ರು ಐತಿ. ಚಪ್ಪಲ್ ಬಿಟ್ಟು ಒಳಗೆ ಹೋಗೋಣ ಅಂತ. ನಮಸ್ಕಾರ ಮಾಡ್ಕೊರಿ. ಇಲ್ಲೇ ಭಾಳ ಒಳಗೆ ಹೋಗಲ್ಲ. ಮತ್ತು ಮಂಗೆ ಹಿಂಗೆ ಇದು ಹೊರಗೆ ಓಡಿ ಬಂದುಪ್ಪ ಅಂತ ಮತ್ತು ವಜ್ಜಾಕೈತಿ. ಇರ್ದ ಬಹುದೇ ಇನ್ನೊಬ್ಬ ಯಾವ್ರ ಇದ್ರೆ ಹೋಗ್ಬೋದಿತ್ತು. ತಿಳಿದು ಹೋಗ್ಬರಿ. ತಿಳಿದು ಭಾಳ ವಜ್ಜಿದ ಪರಿಸ್ಥಿತಿ. ಇಂಥಲ್ಲೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡೋದು. ಯಾಕಂತಂದ್ರೆ ಇಲ್ಲಿ ಹಿಡ್ದಿದ್ದ ಕೈ ಬಿಟ್ಟು ಕೆಲಸ ಯಾಕಡ್ರೆ ನೋಡ್ಕೊಂಡು ನಿಂತ್ಬಿಟ್ನಿ ಅಂತಂದ್ರೆ ಬರೋಬ್ಬರಿ ಪಾತಾಳಕ್ಕೆ ಇಲ್ಲಿ ತೆಳಗೆ ನೋಡೋದ್ರಲ್ಲಿ ಇದ್ರೊಳಗೆ ಹಿಂಗೆ ಜರ್ಕೊಂಡು ಹೋಗ್ಬಿಡು. ಅಕಸ್ಮಾತ್ ಅಲ್ಲಿಂದ ಏನಾರ ಜರದಿದ್ರೆ ಅವತ್ತ ಪೂರಾ ಕತಿ ಮುಗ್ದಂಗ ನೋಡ್ರಿ. ಅಣ್ಣ ಇಲ್ಲ ಅಲ್ಲೇ ನಿಂತಾನು. ಹಿಂಗೆ ಬಂದ್ರೆ ಹೊಡೆದು ಓಡಿಸ್ಬೇಕಂತಂದು ಇಲ್ಲಿಂದ ತೆಳಗಿಳೀನೀಗ. ಭಾಳ ಕೇರ್ಫುಲ್ಲಾಗಿ ಇಳಿಯೋದನ್ನ.
ಆಗ್ಬೇಕಂತ ಇದನ್ನ ಸನ್ಸೆಟ್ ಪಾಯಿಂಟ್ ಮಾಡ್ಬೋದಿತ್ತು. ಗಿಚ್ಚೈತೆಲ್ಲ ನೋಡಕ್ಕೆ. ರಾಮತೀರ್ಥ ಅನ್ನೋದಲ್ಲಿ ತೆಳಗೈತಿ ಆ ಭಾಗದೊಳಗಲ್ಲಿ. ಇದನ್ನೆಲ್ಲ ನೋಡ್ರಿಲ್ಲ, ಇದನ್ನ ನೋಡ್ಬಿಟ್ರೆ ಎಲ್ಲ ತಿರುಗ್ತೈತಿ. ಗಿಚ್ಚೈತ್ರಿ ಲೊಕೇಶನ್. ಯಾಕ್ರ ಬರಲಿಲ್ಲ ಇನ್ನೂ ಲಗುನ ಅಂತ ಅನ್ಸತ್ ನನಗೆ ನಿಮಗೆಲ್ಲ ತೋರ್ಸಕ್ಕೆ. ವಾ 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 ವಾ. ಆದ್ರೆ ಟೈಮ್ ಮಾಡ್ಕೊಂಡ ಒಂದು ಸಾರಿ ಇಲ್ಲೇ ಸೌದತ್ತಿಗಂತೂ ಭಾಳ ಜನ ಬರ್ತೀರಿ. ಸೌದತ್ತಿಗೆ ಬಂದ್ರಪ್ಪ ಅಂತಂದ್ರೆ ಹೆಂಗಾದ್ರೂ ಮಾಡಿ ಟೈಮ್ ಮಾಡ್ಕೊಂಡು ಹುಡುಗರು ಏನೋ ಯಂಗ್ಸ್ಟರ್ಸ್ ಇದ್ರಪ್ಪ ಅಂತಂದ್ರೆ ಪಕ್ಕಾ ಬಂದು ಹೋಗಬೇಕು ಈ ಪ್ಲೇಸ್ಗೆ. ಬಂದು ಹೋಗಲಿಲ್ಲ ಅಂತಂದ್ರೆ ಏನು ಭಾಳ ಕಳ್ಕೊಂಡಂಗೆ ನೀವೆಲ್ಲ. ಇಲ್ಲೇನ್ರ ಬಂದ್ರಪ್ಪ ಅಂತಂದ್ರೆ ನೀವು ಒಬ್ಬೊಬ್ಬರು ಬರಾಕೋಬೇಡ್ರಿ. ಆದ್ರೆ ಒಂದು 2-3 ಮಂದಿಯಾರ ಬರ್ರಿ. ಯಾಕಂತಂದ್ರೆ ಮಂಗ್ಯಗಳು ಭಾಳ ಕೆಟ್ಟದಾವ, ಏನು ನೋಡಕ್ಕೆ ಬಿಡತ್ತಿಲ್ಲದ. ಮಂಗ್ಯ ಮುಂದೆ ಹಾಕಬಿಡೋದು ನನಗೆ ಗುರು ಮಾಡೋದಿ. ದೊಡ್ಡ ಮಂಗ್ಯಗಳು ಸುಮ್ಮನದಾವು. ಇವು ಮರಿಗಳಲ್ಲ, ಮರಿಗಳು ದಿಮಾಗ್ ಜಾಸ್ತಿ ಆಗ್ಯಾವ. ಯಪ್ಪ ಇದ ಪರಿಸ್ಥಿತಿ ನೋಡ್ರಿಲ್ಲ. ಅದ್ರ ಸಲುವಾಗಿ ನೋಡಿ ಮಂಗ್ಯಗಳ ಇರೋದಕ್ಕೆ ಜನ ಬರಂಗಿಲ್ಲ. ಜನ ಬರಂಗಿಲ್ಲ ಅನ್ನಕೇನ ಕರ್ಕೊಂಬರಂಗಿಲ್ಲ ನೋಡಾಕ. ನಿಮಗೆ ಕರ್ಕೊಂಬರಂಗಿಲ್ಲ. ಒಬ್ಬೊಬ್ರು ಅಂತೂ ಬರಾಕ ಹೋಗ್ಬೇಡ್ರಿ. ಸತ್ತು ಕೈಯ ಬಡಿಗೆತ್ ಕರೆ ಅದ್ರೂ ನಾವು ಹೊಂಟಿಲ್ಲ. ಕ್ಯಾಕೆ ಹೊಡಿದು ಕಲಿಪ್ಲಿ ಅಂತಂದು ಹೊಡಿದು ಹೋಗ್ಲಿ. ಆಮೇಲೆ ಕಡ್ದು ಅಂತಂದ್ರೆ ಮತ್ತು 4 ಇಂಜೆಕ್ಷನ್ ಹಾಕ್ಕೋಬೇಕು. ಹಂಗಾಗಿ ಬೇಡ ಅಂತಂದು ಸುಮ್ಮನೆ ಕುಂತ್ಬಿಟ್ಟಿನಿಲ್ಲ. ಜನ ಅದಾರಲ್ಲಿ, ಆ ಜನರ ಕಡೆ ಹೊಂಟನ್ ಸುಮ್ಮನೆ ನಡಕ್ಕೆ ಕುಂತ್ಬಿಟ್ಟ. ಮಂಗ್ಯ ಶಿಸ್ತಾರೆ. ಎಲ್ಲರೂ ಏನಂತಾರು ಕೈಯ ಬಡಿಗೆ ಹಿಡ್ದು ಇಕ್ಕದಂಗೆ ಬೀಸೋಣ ಅಂತನತ್ತಾರು. ಆದ್ರೆ ಬೀಸ್ಬೇಕಂತಂದ್ರೆ ಕಡ್ದು ಅಂದ್ರೆ ಏನು ಮಾಡ್ದ ಆಮೇಲೆ. ನೋಡತ್ತಿರಲ್ಲ ಇದ್ದ ಕಡೆ ಮೊದಲ ಕಾಲ್ ತಗೋಬೇಕಂತ. ಕಾರ್ತಿ ವೀರಾರ್ಜುನನನ್ನು ಯಾವಾಗ ಪರಶುರಾಮ ಸಾಯಿಸಿ ಬರ್ತಾನಲ್ಲ, ತದನಂತರದಲ್ಲಿ ಅವನನ್ನು ಕೊಂದು ಬಂದ ನಂತರದಲ್ಲಿ ಇದೇ ಸ್ಥಳದಲ್ಲಿ ಅವನೇನೋ ಜ್ಞಾನವನ್ನು ಮಾಡ್ತಾನಂತ. ಪರಶುರಾಮ ಮತ್ತು ಜನದಜ್ಞೇನೋ ಜ್ಞಾನ ಮಾಡ್ತಕ್ಕಂಥ ಒಂದು ಪ್ರದೇಶ ಅಂತಿದೇನೋ. ಮಂಗ್ಯಗಳು ಭಾಳ ಅದಾವ ಇಲ್ಲಿ. ಮಂಗ್ಯ ಭಾಳ ಕೆಟ್ಟ ಕಾಡ್ತಾವ ಮಂಗ್ಯ. ನೋಡಿ ಹೆಂಗೆ ಉದ್ರ ನೋಡ್ರಿ ಅಲ್ಲಿ ಉದ್ರಾತಂದ್ರೆ ಮಂಗ್ಯನ ಅನ್ಸು. ಅದು ತಾಯಿ ಸುಮ್ಮನೆ ಕುಂದ್ರ ಅಂತ ನಾವು ಹೇಳ್ತೀವಿ. ಅದು ಅದ್ರ ನೋಡಿ ಆಮ್ನಿ ಮಾಡೋದು ನೀರು ಐತಿ. ಬಿಟ್ರಾಗಲ್ ಮೇಮೇ ಬಂತು ಕೊಡ್ತಾರಪ್ಪ ಅವ್ರು ಏನೋ ತಿನ್ನಕಂತಂದು ಬಂತು. ಎದಕ್ಕಂತ ಬಂತು ಗೊತ್ತಾಗಲಿಲ್ಲ. ಒಟ್ಟು ಬಂತು ಕಡ್ಸ್ಕೋದು ಬೇಡ ಅಂತ ಸುಮ್ಕಂದು. ಇಲ್ಲಿ ನೋಡ್ಬೋದು ಮೀನುಗಳು ಎಷ್ಟದಾವು. ಮೀನದ ಮರಿಗಳು ಸಣ್ಣ ಸಣ್ಣ ಮರಿಗಳು ಅದಾವ. ಒಂದು 2 ನಿಮಿಷ ರಿಲ್ಯಾಕ್ಸ್ ಮಾಡೋದಿಲ್ಲ ಅಂತ. ಮಸ್ತ್ ಐತೆ ನೋಡ್ರಿ. ಫುಲ್ ಕೋಲ್ಡ್ ನೀರು ಅದಾವು. ಒಂದು ಸ್ವಲ್ಪ ಕೈಕಾಲು ಮುಖ ತಕ್ಕೊಳ್ಳೋಣ ಅಂತ ತಕ್ಕೊಂಡು ಆಮ್ಯಾಗ ಸಿಗ್ತದೆ ನಿಮಗೆ. ಈ ಮಂಗ್ಯಗಳಿಂದಾಗಿನ ಚಳಿಗಳು ಬರೋಕೆ ಬರಲಿಲ್ಲ. ಇವು ಮೀನುಗಳ್ದಾವಲ್ಲ, ಮೀನುಗಳು ತಿನ್ನಂತಾವ ಕಾಲನ್ನ. ಇಲ್ಲಿ ನೋಡ್ರಿ, ಇಲ್ಲಿ ಭಾಗದಾಗ ತಿನ್ನೋದ್ರಲ್ಲಿ ಕಾಲೊಳಗಿರುವಂಥದ್ದನ್ನು ಕರಸಟ್ಟು ತಿಂತದ ಅನ್ಸುತ್ತೆ ಸೂಕ್ಷ್ಮಾಣು ಜೀವಿಗಳನ್ನು. ಆ ಕಡೆ ಬಾಜು ಒಳಗೆ ಐತದ. ಇಲ್ಲಿ ಕಾಲು ತಗೊಂಡು ಅಲ್ಲಿ ಮ್ಯಾಗ ಹೋಗ್ಬೇಕಂತ. ನೋಡ್ರಿ ಇಲ್ಲಿ ಮೀನುಗಳು ಎಷ್ಟದಾವು. ಸಣ್ಣ 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 ಮೀನು ಅದಾವು. ಅದ್ರೊಳಗೆ ನಿಂತಿರಪ್ಪ ಅಂತಂದ್ರೆ ನಿಮ್ಮ ಕಾಲು ತಿನ್ನಾಕ್ಬಿಡ್ತಾವು. ಪಿರಾನ ಮೀನದ ಗಡೆ ತಿನ್ನಂಗಿಲ್ಲ. ಹಂಗೆ ಒಂದು ಸ್ವಲ್ಪ ಇದನ್ನು ಮಾಡ್ತಾವೆ, ಮಸಾಜ್ ಮಾಡ್ದಂಗೆ ಆಕೈತಿ. ನೋಡತ್ತಿರಲ್ಲ, ಇದು ನೋಡ್ರಿ ದೇವಸ್ಥಾನದ. ಆ ಕಡೆ ಬಾಜು ನೀರು ಬರುತ್ತೆ. ಇಲ್ಲೇ ದೇವಸ್ಥಾನ ಐತಿ. ಮಂಗ್ಯ ಆಗತ್ತೆ. ಸೌಂಡ್ ಮಾಡ್ಕೊಂಡು ಹೋಗ್ಬೇಕು ಈಗ ಇಲ್ಲಿಂದ. ಇಲ್ಲ ಅಂತಂದ್ರೆ ಇವು ಬಿಡಂಗಿಲ್ಲ ನಾನು ಹೋಗಾಕ. ನೋಡ್ಬೋದು ಅಲ್ಲಿ ಕುಂತಾವ, ಹಿಂಗೆ ಕುಂತಾವ ನೋಡ್ರಿ. ಬಾಕೆಟ್ ಕುಂತಾವ ಮಂಗ್ಯಗಳು. ಈಗ ಒಂದು ಸ್ವಲ್ಪ ಸೌಂಡ್ ಮಾಡಿ ನೀವು ಹೋದು ಕಡೆ ಸೈಡ್ ಸಿಗ್ ನೋಡ್ರಿ ಓಡಾತವ ಹಿಂಗೆ ಓಡಿದ್ವು. ಆಗಲ್ಲ ಹೋಗ್ಬೇಕಾದ್ರೆ ಭಾಳ ವಜ್ಜಾತ ಪರಿಸ್ಥಿತಿ. ಅವನು ಕಡ್ದು ಗಿಡ್ದ ಅನ್ನುವಂಥ ಒಂದು ಹೆದರಿಕೆಗೆ ಅವನೇನು ಮಾಡೋಕ್ಕೂ ಹೋಗಲಿಲ್ಲ, ಏನು ಮಾಡಲಿಲ್ಲ, ಏನಿಲ್ಲ. ಈಗ ವಾಪಸ್ ಹೋಗ್ಬೇಕಲ್ಲ, ನಡಕ್ ಕುಂತ್ಬಿಟ್ಟವು. ಹಂಗಾಗಿ ಚಿರಾಡ್ಕೊಂತ ಹೊಂಟೀನಿ.
ನೋಡ್ಬೋದು ಅಲ್ಲಿ ಕುಂತಾವ ನೋಡ್ರಿ ಮ್ಯಾಲ ಪಾರ್ಸ್ಗಡ್. ಈ ಪರಿಸ್ಥಿತಿ ನೋಡಿ ನಾಗ ನಗು ಬರತಿ ನಿಮಗೆ. ಮಾತಾಡಕ್ ಮನ್ಸು ಬರತ್ತಿಲ್ಲ ನನಗೆ. ಸುಮ್ಮನೆ ಅವ್ನು ನೋಡಿಸ್ಕೊಂಡು ಸುಮ್ಮನೆ ಮ್ಯಾಗ ಹೋಗ್ಬೇಕನ್ಸತಿ. ಆದ್ರೂ ಮಾತಾಡ ಅಂತೀನಿ. ಲೊಕೇಶನ್ ನೋಡ್ರಿ ಹೆಂಗೈತಿ. ಒಂದು ಸೈಡ್ ನೋಡಿದ್ರೆ ಫುಲ್ ಡೀಪ್ ಐತಿ, ಇನ್ನೊಂದು ಸೈಡ್ ನೋಡಿದ್ರೆ ಫುಲ್ ಟಾಪ್ ಅಪ್ ಐತಿ, ಹೀಲ್ ಐತಿ. ಮಸ್ತ್ ಇದೆಲ್ಲ ನೋಡಕ್ಕೆ. ಸನ್ಸೆಟ್ ಪಾಯಿಂಟ್ ಅಂತ ಹೇಳಿದೆ ನಿಮ್ಗೆ. ಸನ್ಸೆಟ್ ಇಲ್ಲ ಕಾಣೋದು ನೋಡ್ರಿ ಇಲ್ಲಿ. ಬೇರೆ ಪಾಯಿಂಟ್ಗೆ ಹೋಗೋದು ಬೇಡ ಸದ್ಯಕ್ಕೆ. ಇಲ್ಲಿಂದ ಸನ್ಸೆಟ್ ನೋಡ್ಕೊಂಡ್ಬಿಡ್ರಿ. ಇಲ್ಲೈತಿ ಕಾಣತಿಲ್ಲ ಅನ್ನೋದು ಭಾಳ ಬ್ರೈಟ್ ಆಗುತ್ತಲ್ಲ, ಕಾಣತಿಲ್ಲ. ಮಂಗೆಗಳಂತೂ ಓಡಿದ್ವು. ಈ ಕಡೆ ಮ್ಯಾಲೆ ಕುಂತಾವು. ಈಗ ನೋಡಿ ಕಾಣತಾವಲ್ಲ ಅಲ್ಲಿ ಈ ಸೈಡ್. ಇಲ್ಲಿ ಕುಂತಾವ, ಇಲ್ಲಿ ಮ್ಯಾಲೆ ಕುಂತಾವು. ಇದನ್ನ ಯೂಸ್ ಮಾಡೋಕ್ಕಾಗತ್ತಿಲ್ಲ ನಂಗೆ. ಸ್ಟಿಕ್ನ ಒಂಥರ ಕೆಟ್ಬಿಟ್ಟೈತಿ. ಬೇರೆ ಸ್ಟಿಕ್ ತೊಗೊಳಕ್ಕೆ ನೋಡಿದ್ರೆ ದುಡ್ಡಿಲ್ಲ. ಈ ರೀತಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಬೇಕಂತಂದ್ರೆ ಖರ್ಚಾಗ್ಬಿಡುತ್ತೆ ರೊಕ್ಕ. ಹತ್ತೋಣ ಬರ್ರಿ ಪಾರ್ಸ್ಗಡ್ ಕೋಟೆ ಅಂತ. ಏನದು ನಾವು ಎಲ್ಲಿ ಹೋಗಿ ಬಂದಿವಿ ಈಗ? ರಾಮನ ತೀರ್ಥಕ್ಕೆ ಹೋಗಿ ಬಂದಿವಿ ನಾವು. ಅಲ್ಲೊಂದು ಮಂಗೇಬ್ರ ತಿಂದ ಕಾಣತಿರ್ಬೇಕು ನಿಮಗೆ. ಕಂಡ್ರಿ ನೋಡ್ರಿ. ಇಲ್ಲ ಅಂದ್ರಿಲ್ಲ, ನಾನಂತರ ತೋರಿಸುವಂಥ ಒಂದು ಪ್ರಯತ್ನ ಪಡಂಗ್ಲಿಗ. ಈ ಕಡೆ ನೋಡಿರಲ್ಲ ಬರೋದಿಲ್ಲ ಅದು. ಈ ಕಡೆ ಸೈಡಿಗೆ ಹೋಗ್ಯಾವ. ಯಾವುದೇ ಕಾರಣಕ್ಕೂ ಒಬ್ಬರ ಬರಕೋಬೇಡ್ರಿ. ಬರಂಗಿದ್ರೆ ಒಂದು 2-3 ಮಂದಿ ಆದ್ರು ಬರೀ. ನೋಡ್ರಿ ಅಲ್ಲೊಂದು ಮಂಗೆ ಕುಂತ ನನ್ನ ಜಾಸೂಸಿ ಮಾಡತ್ತವ. ಜಾಸೂಸಿ ಮ್ಯಾಲ ಹೋಗ್ಬಿಟ್ಟು ಹೊರಗೆ ಹೋಗ್ಬಿಟ್ಟು ಸಿಗ್ತೇವೆ ನಿಮ್ಗೆ. ಅವು ಮರಿ ಅದಾವಲ್ಲ, ಮರಿ ಬಾ ಕೆಟ್ಟ ಕಾಡ್ತಾವು. ದೊಡ್ಡ ಮಂಗ್ಯಕ್ಕಿಂತ ದೊಡ್ಡ ಮಂಗ್ಯ ಸುಮ್ಕೊಂಡ್ಬರ್ತೈತಿ. ಈ ಮರಿ ಇರುತ್ತಲ್ಲದ ಮರಿದ ದೊಡ್ಡ ದಿಮಾಕ್ ಇರ್ತೈತಿ. ಹತ್ತಾಕು ಬಿಡಂಗಿಲ್ಲ. ಏನ್ರ ತಂದಾರ ತಿನ್ನಾಕಂತಂದ್ರೆ ಓಡಾಡಿ ಬರ್ತದೆ. ಇನ್ನೊಂದು ಮಂಗ್ಯಗಳು ಎಲ್ಲಿಂದ ಬರ್ತಾವ ಗೊತ್ತಾಗಲ್ಲ. ಮಂಗ್ಯಕೊಂಡು ಅದ್ರಾಗ ಹಿಂಗ ಮಾಡ್ಕೊಂತ ಹತ್ತಿ ಪಾರ್ಸ್ಗಡ್ ಕೋಟೆ ಅಂತ ತೋರಿಸಿದೆ ನಿಮ್ಗೆ ನಾನು. ಇಲ್ಲಿ ಮುಂದೆ ಕೆಂಪು ಮಂಗ್ಯ ಅದಾವು. ಸಾದಾ ಮಂಗ್ಯಕ್ಕಿಂತ ಕೆಂಪು ಮಂಗ್ಯನ ಭಾಳ ಡೇಂಜರ್. ಇಲ್ಲಿ ಕಾಣತ ನೋಡ್ರಿ, ಇಲ್ಲಿ ಆಗಲ್ಲ ಇದ್ವಲ್ಲ. ಇಲ್ಲಿ ಎಂಟ್ರೆನ್ಸ್ ಮಸ್ತ್ರ ಅದಾವು. ಕೆಂಪು ಮಂಗ್ಯ ಕಾಣತಾವಲ್ಲ ಗೊತ್ತಿಲ್ಲ ನಂಗೆ. ಸುಮ್ಮನೆ ಹಿಂಗೆ ಹಿಡ್ದನಿ. ಇಲ್ಲಿ ಕುಂತ ನೋಡ್ರಿ ಇಲ್ಲಿ ಕೆಂಪು ಮಂಗ್ಯ. ಅಲ್ಲಿ ನೀರು ಬರತೈತಿ. ಆ ನೀರು ನೆಕ್ಕೊಂಡ್ ಕುಂತದ. ನೀರು ಕುಡಿಯತ್ತಾವ ಅಲ್ಲಿ. ಹೆಂಗೆ ಕುಂತ ನೋಡ್ರಿ. ಒಂದಲ್ಲ ಒಂದು ಕಪಿ ಸೈನ್ಯಕ್ಕೆ ಬಂದೇವು ನಾವು ಈಗ. ಕಪಿ ಸೈನ್ಯಕ್ಕೆ ಇಲ್ಲಿ ನಾಯಿ ಒದರಾತಿ. ನಾಯಿ ಕಡೆ ಹೊಂಟಿಲ್ಲವು. ಇಲ್ಲದಾವು. ಸುಮ್ಮನೆ ಮ್ಯಾಗ ತುಂಬ್ರಿ. ಎಲ್ಲ ಹೆಂಗೆ ಹೊಡೆದು ಬಿಟ್ಟಾರ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಮಂಗೆಗಳದಾವು. ಅದ್ರೊಳಗ ಜನ ಬೇರೆ ಇಲ್ಲ. ಇಲ್ಲಿಗ ಕಾಡತ್ ಬಿಟ್ಟಿದ್ವು ನಂಗೆ ಆಗಲ್ಲ. ಅಕಸ್ಮಾತ್ ನೀವೇನ್ರ ಇಲ್ಲಿ ಬ್ಯಾಗಿನ ಜೀಪ್ ತೆಗೆದು ಬಿಟ್ರಿಪ್ಪ ಅಂತಂದ್ರೆ ಅಲ್ಲಿ ಕಾಣತಾವಲ್ಲ ಮಂಗ್ಯ. ಅವೆಲ್ಲ ಮಂಗೆಗಳು ಕೂಡ ನಿಮ್ಮ ಮೈ ಮ್ಯಾಗ ಬಂದು ಬೀಳೋ ಚಾನ್ಸಸ್ ಇರುತ್ತೆ. ಅವಕ್ಕೆ ಬಿಸ್ಕಿಟ್ ಕೊಟ್ಟು ಕಲಿಸ್ಬಿಟ್ಟಾರು. ಬಿಸ್ಕಿಟ್ಗಳನ್ನ ಕೊಡ್ತಾರ ನಮಗೆ ಜನ ಅಂತಂದ. ಹಾಗಾಗಿ ಎಲ್ಲೇ ಹೋದ್ರೂ ಕೂಡ, ಯಾವುದೇ ಕಾಡಿಗೆ ಹೋದ್ರೂ ಕೂಡ ಅಲ್ಲಿರುವಂಥ ಒಂದು ಕಾಡು ಪ್ರಾಣಿಗಳಿಗೆ ಯಾವುದೇ ರೀತಿಯಾದ ಆಹಾರವನ್ನು ಕೊಡಬೇಡ್ರಿ ನೀವು, ಏನನ್ನು ಕೊಡಬೇಡ್ರಿ ನೀವು ಅಂತಂದು ಹೇಳೋದು. ಯಾಕಂತ ಅದೇ ಕಾರಣಕ್ಕೆ ನಾವು ಕೊಡಾಕತ್ತೀವಪ್ಪ ಅಂತಂದ್ರೆ ಅವಕ್ಕದ ರೂಢ ಆಗಿಬಿಡುತ್ತೆ. ಆಮ್ಯಾಗ ಅವು ಕಾಡಕ್ಕೆ ನಿಲ್ತಾವೆ ಜನರಿಗೆ ಅನ್ನುವಂಥ ಒಂದು ಉದ್ದೇಶಕ್ಕೋಸ್ಕರನೇ ಹೇಳೋದು ಜನ. ಗೌರ್ಮೆಂಟ್ ಹೇಳೋದು, ಎಲ್ಲರೂ ಹೇಳೋದು ಅಲ್ಲಿರೋರು ಆ ಪ್ರಾಣಿಗಳಿಗೆ ಏನು ಕೊಡಾಕೋಬೇಡ್ರಿ ಅಂತಂದ. ಆದ್ರೆ ಈ ಪ್ರಾಣಿಗಳಿಗೆ ಮಂಗ್ಯಗಳಿಗೆ ಕೊಟ್ಟು ರೂಢ ಆಗ್ಬಿಟ್ಟಿರ್ತೈತಿ. ಕೊಡ್ಲಿಲ್ಲ ಅಂದ್ರೆ ಅವಕ್ಕೇನು ಬದುಕಂಗಿಲ್ಲ. ಕೊಡಬೇಕು ಅವಕ್ಕೇನಾದ್ರು ಜನ. ಹಾಗಾಗಿ ಕೊಡ್ತಾರ ಅನ್ನುವಂಥ ಒಂದು ಭರವಸೆನೂ ಇರ್ತವಕ್ಕೆ. ಹಾಗಾಗಿ ಬೆನ್ನತ್ತವು. ಅವಕ್ಕೇನು ಹೆದರುವಂಥ ಅವಶ್ಯಕತೆ ಇಲ್ಲ. ನಾವು ಹೋಗ್ಬೇಕಾದ್ರೆ ನೋಡಿದ್ರಲ್ಲ ಒಂದು ಸ್ವಲ್ಪ ಭಯ ಅನ್ನಿಸ್ತು. ಯಾಕಂತಂದ್ರೆ ಕಡ್ದು ಹಿಡಿತು ಅನ್ನೋಂಥ ಒಂದು ಭಯ. ಕಡಿದಪ್ಪ ಅಂತ ಮತ್ತು ಇಂಜೆಕ್ಷನ್ ಸುಮ್ಮನೆ ಬೇಡ. ಅದನ್ನು ಒಂದೇ ಒಂದು ಉದ್ದೇಶಕ್ಕೆ ಒಂದು ಸ್ವಲ್ಪ ಹಿಂಜರಿಕೆಯಿಂದ ಸಾವಕಾಶ ಹೋದೆ. ಬರೋಬೇಕಾದ್ರೆ ಒಂದು ಸ್ವಲ್ಪ ಸೌಂಡ್ ಮಾಡಿ ನೀವು ಓಡೋದಿಲ್ಲ. ಹಂಗೆ ಇರಲಿ, ಬರೀ ಹೋಗೋಣ ಅಂತ. ನೆಕ್ಸ್ಟ್ ಇರಲಿ ಬರ್ರಿ, ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಅಂತ. ಈ ವಿಡಿಯೋ ಹೆಂಗಾತಪ್ಪ ಅಂತಂದು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ. ಥ್ಯಾಂಕ್ ಯು. ಬಾಯ್ 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 ಬಾಯ್.